ಶಿವಕುಮಾರ್ ಅವರು ಹಾಗೂ ನಮ್ಮ ಸುರ್ಜೇವಾಲಾ ಅವರು ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಾನು ಕೆಲವು ಹೊಸ ವಿಚಾರಗಳನ್ನು ಹೇಳ್ತಾ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ತರಕ್ಕೆ ಆಶಿಸ್ತೇನೆ. ಒಂದು ವಿಶೇಷ ಅಂದ್ರೆ ಈ ಜಿಲ್ಲೆದು ನಾನು ನೆನೆಸ್ಕೊಳ್ಬೇಕಾಗಿದ್ದು ಮತ್ತು ಎಲ್ಲರ ನೆನಪಿಗಾಗಿ ನಾನು ಈ ಹೆಸರನ್ನ ಹೇಳಲೇಬೇಕಾಗ್ತದೆ. ಅಪ್ಪಟ್ಟ ಗಾಂಧಿವಾದಿ ಮತ್ತು ಬಡವರ ಬಗ್ಗೆ ಕನಿಕರಿ ಇರ್ತಕ್ಕಂಥ ಕುದುಮಲ್ ರಂಗರಾವ್ 1997ರಲ್ಲಿ ಮಂಗಳೂರಿನಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತ ಹೇಳಿ ಅವರು ಪ್ರಾರಂಭ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಅತ್ಯಂತ ಹಿಂದುಳಿದ ವರ್ಗದವರಿಗೆ ಹಾಗೂ ಅಸ್ಪೃಶ್ಯರಿಗೆ ಅವರು ಶಿಕ್ಷಣ ಹಾಗೂ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಉತ್ತಮವಾದಂಥ ವಸತಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು, ಇದನ್ನ ಒಬ್ಬ ಮಹಾನ್ ವ್ಯಕ್ತಿ ಕುದುಮಲ್ ರಂಗರಾವ್ ಅಂತ ಹೇಳಿ ಮಾಡಿದರು. ಬಹುಶಃ ಬಹಳ ಜನರಿಗೆ ನೆನಪಿರ್ಲಕ್ಕಿಲ್ಲ. ಮಂಗಳೂರಿನಲ್ಲಿ ಇವತ್ತು ನಾವೇನೇನೋ ನೋಡ್ತಾ ಇದ್ದೇವೆ. ಆದರೆ ಈ ಡಿಪ್ರೆಸ್ ಕ್ಲಾಸಸ್ಗಳಿಗೆ, ಹಿಂದುಳಿದವರಿಗೆ ಅವರ ಧ್ವನಿಯನ್ನ ಎತ್ತಿಡತಕ್ಕಂಥವರು ರಂಗರಾವ್ ಅವರು. ನಾವು ಇವತ್ತು ಅವಕ್ಕೆ ನೆನಪಿಟ್ಕೊಂಡಿಲ್ಲ. ಅದೇ ರೀತಿಯಾಗಿ ಈ ಮಂಗಳೂರಿನಲ್ಲಿ ಎಲ್ಲಕ್ಕಿಂತಲೂ ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲಾಭವನ್ನು ಪಡೆದರು. ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡುಬಡವರೇ, ಅವ್ರ ಮಾಲೀಕರಾದರು. ಅದರ ಬಗ್ಗೆನೂ ಕೂಡ ಇವತ್ತು ಯಾರು ನೆನಪು ಮಾಡ್ತಾ ಇಲ್ಲ, ಎಲ್ಲ ಮರೆತು ಹೋಗಿದ್ದಾರೆ. ಲಕ್ಷಾಂತರ ಜನರಿಗೆ ಈ ಮಂಗಳೂರು ಉಡುಪಿಯಲ್ಲಿ ನಮ್ಮ ಪಕ್ಷದ ದೇವರಾಜ ಅರಸು ಅವರಿದ್ದಾಗ, ಇಂದಿರಾ ಗಾಂಧೀಜಿ ಅವರಿದ್ದಾಗ, ನಾವು ಕೂಡ ರೆವಿನ್ಯೂ ಮಿನಿಸ್ಟರ್ಗಳಾಗಿದ್ದಾಗ ಲಕ್ಷಾಂತರ ಜನರಿಗೆ ನಾವು ಮಾಲೀಕರು ಮಾಡಿದ್ದೇವೆ, ಟೆನೆಂಟ್ಗಳಿಗೆ. ಯಾರಾದರೂ ನೆನಪಿಟ್ಟಿದ್ದಾರ? ಈಗೆಲ್ಲ ಕಡೆ ಕೆಲವು ನೋಡ್ತೀನಿ, ಕೆಲವು ಜನರಿಗೆ ಭಗವಾ ಜೆಂಡಾ ಹಿಡ್ಕೊಂಡು ಅಡ್ಡಾಡ್ತಾರೆ. ನೀವು ಹಿಂದಿನ ಕಾಲ ನೆನಪು ಮಾಡಿ, ನಿಮ್ಮ ತಾಯಿ ತಂದೆಯವರು ಯಾವ ಸ್ಥಿತಿಯಲ್ಲಿದ್ದರು, ನಿಮಗೆ ಮಾಲೀಕರು ಮಾಡದಂತವ್ರು ಯಾರು, ಇದನ್ನ ನೀವು ನೆನಪಿನಲ್ಲಿ ಇಡದೆ ಹೋಗಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾರು ಲಾಭ ಪಡ್ಕೊಂಡಿದ್ದಾರೋ ಅವರೇ ಇದನ್ನ ಮರ್ತು ಹೋದರೆ ನಾವು ಯಾರಿಗೆ ಹೇಳಬೇಕು? ನಾನು ಒಂದು ಟ್ರಿಬ್ಯುನಲ್, ಒಂದು ತಾಲೂಕಾ ಕಿತ್ತಿಲ್ಲಿ, ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿ ಲಕ್ಷಾಂತರ ಕೇಸ್ಗಳನ್ನ ನಾವು ಅದರ ತೀರ್ಮಾನ ಕೊಡಿಸಕ್ಕೆ ಹಚ್ಚಿ ಅವ್ರ ಮುಂದೆ ಕೋರ್ಟಿಗೂ ಕೂಡ ಹೋಗಲಾರ್ದಂಗೆ ಮಾಡಿ ಅಷ್ಟೊಂದು ಲಕ್ಷಾಂತರ ಎಕರೆ ಜಮೀನು ನಾವು ಕೊಟ್ಟೇವೆ. ಏನ್ ಪ್ರಮಾಣತ್ ರಾಯ್ ಸ್ವರ್ಕೆ ನಿಮಗೆ ಕೇಳ್ತಾ ಇದ್ದೀನಿ, ನೀವೆಲ್ಲ ಟ್ರಿಬ್ಯುನಲ್ ಮೆಂಬರ್ ಅವಾಗ ನೀವು ಹಂಚಿದ್ದನ್ನ ಎಲ್ಲಿ ಹೋದ್ರು ಆ ಜನ ಅವರಿಗೆ ಭೂ ಮಾಲೀಕರು ಮಾಡಿದೆವು, ನಾವು ಭೂ ಒಡೆಯರು ಮಾಡಿದೆವು. ನಾವು
ಆದ್ರೆ ಅವ್ರೇನು ಪತ್ತೆನೇ ಇಲ್ಲ ಈಗ. ಯಾಕಂದ್ರೆ ನಮ್ಮಿಂದ ಲಾಭ ಸಿಗೋವರೆಗೆ ಕೆಲವು ಜನ ಲಾಭ ತಗೊಂಡ್ರು. ಈಗ ನಮ್ಮನ್ನೇ ಮರ್ತು ಹೋದ್ರೆ ಇದು ಯಾವ ನ್ಯಾಯ? ಯಾವ ಇಂದಿರಾ ಗಾಂಧಿ ಅವರು ನಿಮಗೆ ಜಮೀನು ಕೊಟ್ಟರು? ಯಾವ ದೇವರಾಜ ಅರಸ್ ಕಾಲದಲ್ಲಿ ಕಾಂಗ್ರೆಸ್ ಕೊಡ್ತು? ನಾವೆಲ್ಲ ಇಲ್ಲಿ ಬಂದು ಒಂದೊಂದು ತಾಲೂಕಾದಲ್ಲಿ 4 ಟ್ರಿಬ್ಯುನಲ್ ಮಾಡಿದ್ದೇವೆ. ಒಂದು ಟ್ರಿಬ್ಯುನಲ್ ಆದರೆ ಜನರಿಗೆ ಬೇಗನೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಟ್ಟೇವೆ. ಮೊಯ್ಲಿ ಅವರು ಇಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಇಷ್ಟು ಜನರಿಗೆ ಲಾಭ ಸಿಕ್ಕ ಮೇಲೂ ಕೂಡ ನಮ್ಮ ದುರ್ದೈವ ಇವತ್ತು ಜಮೀನು ಕೊಟ್ಟವನಿಗೆ ನೆನೆಸೋದಿಲ್ಲ. ಆದರೆ ಯಾರು ಹೊಟ್ಟೆ ತುಂಬಿಸಕ್ಕೆ ಸೋನಿಯಾ ಗಾಂಧಿ ಅಂತವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಅವರು ಲಾಭ ಕೊಟ್ಟರು. ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಅಂತ ಹೇಳಿ ಸ್ಕೂಲ್ಗಳಿಗೆ ಅಂದ್ರೆ ಪ್ರೈಮರಿಯಿಂದ 8ನೇವರೆಗೆ ಫ್ರೀ ಎಜುಕೇಶನ್ ಕೊಟ್ಟರು. ಅವರಿಗೂ ಕೂಡ ಮರ್ತಿದ್ದಾರೆ ಜನ. ನನಗೆ ಆಶ್ಚರ್ಯ ಅನಿಸ್ತದೆ, ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ, ನರೇಗಾ ಯೋಜನೆಯಲ್ಲಿ, ಭೂಮಿಯಲ್ಲಿ, ಶಿಕ್ಷಣದಲ್ಲಿ ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ. ಆದರೆ ಇವತ್ತು ಕೆಲವು ಪಕ್ಷಗಳು ನಮ್ಮನ್ನ ಒಡಿಸಿ, ಹಿಂದುಳಿದ ಸಮಾಜಕ್ಕೆ ಒಡಿಸಿ, ಟೆನೆಂಟ್ಗಳಿಗೆ ಒಡಿಸಿ, ಬಡವರನ್ನ ಒಡಿಸಿ ಇವತ್ತು ಸತತವಾಗಿ ಆಳಬೇಕು ಅಂತ ಹೇಳಿ ಮೋದಿ ಏನು ಹೊರಟಿದ್ದಾರೆ. ಆ ಮೋದಿ ಜೈ ಜೈಕಾರ ಇಲ್ಲಿ ಕೇಳ್ತಾ ಇದ್ದೀನಿ. ಮೋದಿ ನಿಮಗೆ ಜಮೀನು ಕೊಟ್ಟನ ಹೇಳಿ. ಮೋದಿ ಜಮೀನು ಕೊಟ್ಟನ? ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದ? ಇಲ್ಲ. ಮೋದಿ ಏನ್ ಹೇಳಿದ್ರು? ನಾನು सबको मैं नौकरी दूंगा, हर साल 2-2 करोड़ नौकरियां मैं दूंगा. ಯಾರು ಹೇಳಿದ್ರು? ಮೋದಿ ಹೇಳ್ದ. ನಿಮಗೆ ಸಿಕ್ತಾ? ಸಿಗ್ಲಿಲ್ಲ. ನೋಡಿ, ಇಲ್ಲಿ ಮಂಗಳೂರದವ್ರು ಬಹಳ ಹುಷಾರ್ ಜನ ಇದ್ರಿ, ಬುದ್ಧಿವಂತರಿದ್ರಿ, ನಿಮಗೆ ಸಿಕ್ಕಿರಬಹುದು. ಮೋದಿ ಅರೆ ಸಿಗಲಿಲ್ಲ ಅಂತಂದ್ರೆ ಇಷ್ಟೊಂದು ಈ ಬಿಜೆಪಿ ಜೆಂಡಾಗಳು ಯಾಕೆ ಅಡ್ಡಾಡ್ತಾವೆ ಇಲ್ಲಿ? 15 ಲಕ್ಷ ರೂಪಾಯಿ ನಿಮ್ಮ ಜೋಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಕೊಟ್ರ? ನೋಡಿ, ನೀವು ತಗೊಂಡಿರ್ಬೇಕು. ತಗೊಂಡು ಸುಳ್ಳು ಹೇಳ್ತೀರಿ ನೀವು. ಇಲ್ಲ, ಈ ದೇಶದ ಪ್ರಧಾನಮಂತ್ರಿ ಹೆಂಗ್ ಸುಳ್ಳಾಡ್ತಾನ್ರಿ? ಸುಳ್ಳಾಡ್ತಾನ? ಇಲ್ಲ ನೀವು ಸುಳ್ಳಾಡ್ತಿರ್ಬೇಕು, ಇಲ್ಲ ಮೋದಿ ಸುಳ್ಳಾಡ್ತಿರ್ಬೇಕು. ನಾವಂತೂ ಯಾವತ್ತು ಏನ್ ನುಡಿದಿದ್ದೇವೆ ಅದರಂಗೆ ನಡೆದಿದ್ದೇವೆ. ಇವತ್ತು ನಮ್ಮ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಆ 6 ಗ್ಯಾರಂಟಿ ಕೊಟ್ಟೇವೆ ನಾವು. 6 ಗ್ಯಾರಂಟಿಗೆ ದುಡ್ಡು ಕೊಟ್ಟು ಇವತ್ತು ಬಜೆಟ್ನಲ್ಲಿ ಇಟ್ಟು ಇವತ್ತು ನಮ್ಮ ನಾಯಕರೆಲ್ಲರೂ ಇಲ್ಲಿ ಬಂದಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆದರೆ ಏನೂ ಕುಡದಂತ, ಏನೂ ಕೊಡದಂತ ಮನುಷ್ಯ, ತಾ ಕೊಟ್ಟಿದ್ದ ವಚನವನ್ನ ನಿಭಾಯಿಸದೇ ಇರ್ತಕ್ಕಂಥ ಮನುಷ್ಯ, ಅವನ ಬಗ್ಗೆ ಮೋದಿ 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 ಹೊಟ್ಟೆ ತುಂಬುತ್ತದ? ಜನರಿಗೆ ಏನಾದರೂ ಕೆಲಸ ಕೊಟ್ಟಿದಾರ? ನರೇಗಾ ಯೋಜನೆ ನಮ್ಮದು, ಅನ್ನ ಯೋಜನೆ ನಮ್ಮದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಮ್ಮದು. ಅವ್ರೇನಂದ್ರೆ ಮೋದಿ ಬರೇ ಜಗಳ ಆಗ್ತಾರೆ. ಇವತ್ತೆಷ್ಟು ಜನ ಹಿಂದುಳಿದಂತವರಿದ್ದಾರೆ, ಅವರು ಎಲ್ಲರಿಗೆ ಟೆನೆಂಟ್ ಇದ್ದವರಿಗೆ ಕಾಯಂ ಮಾಡತಕ್ಕಂಥದ್ದು ಜಮೀನು ಕೊಟ್ಟಿದ್ದು ನಮ್ಮ ಸರ್ಕಾರ. ಇಷ್ಟೊಂದು ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಜೆಪಿಯವರು ಬೈಯೋದೇ ಬೈಯೋದು. ಈ ನಿಮ್ಮ ಮಂಗಳೂರಿನಾಗಂತೂ ಕೇಳಬೇಡಿ, ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ಗೆ ಬೈಯೋದು. ಅಲ್ಲ, ನಮ್ಮಲ್ಲಿ ಜಮೀನು ತಗೊಂಡ್ರವನು ಬೈತಾನೆ, ನಮ್ಮ ಅನ್ನ ತಿಂದವನು ಬೈತಾನೆ,
ನಮ್ಮ ಶಿಕ್ಷಣ ಪಡೆದವನು ನಾವು ಬೈತಾನೆ. ಇದು ಯಾವ ನ್ಯಾಯ? ಕೆಲವು ಜನ ಅತ್ಯಂತ ಶ್ರೀಮಂತರು, ಯಾರ ಹತ್ರ ದುಡ್ಡಿದೆ, ಯಾರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೋ ಅವರು ಎಲ್ಲರೂ ಕೂಡ ಈ ಬಡವರನ್ನ, ದಲಿತರನ್ನ, ಹಿಂದುಳಿದವರಂತ ಅತ್ಯಂತ ಕಡು ಬಡವರು ಅವರಿಗೆ ತುಳಿಬೇಕು ಅಂತಕ್ಕಂಥದ್ದು ಅವ್ರ ಗುರಿ ಇದೆ. ನೀವು ಆ ಕೆಲಸಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ ಬಂಧುಗಳೇ. ನಾನು ಎಲ್ಲಿ ಹೋದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಂದಂತವರು ನಾವು, ದೇಶದ ಅಭಿವೃದ್ಧಿ ಮಾಡಕ್ಕೆ ಸಹಾಯ ಮಾಡಿದವರು ನಾವು. ನಿಮ್ಗೆ ಹೇಳಬೇಕಾಗಿದ್ರೆ, ಹಿಂದೆ ಒಬ್ರು MP ಇದ್ರು ಕಾಂಗ್ರೆಸ್ ಅವರು, ಶ್ರೀನಿವಾಸ್ ಮಲ್ಯ ಅಲ್ಲ, ಶ್ರೀನಿವಾಸ್ ಮಲ್ಯ ಅವರಿದ್ರು. ಫೈಲ್ ತಗೊಂಡು ನೆಹರು ಅವ್ರ ಬಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಎಲ್ಲ ಕಡೆ ಅಡ್ಡಾಡಿ ಈ ಮಂಗಳೂರು ಉಡುಪಿಗೆ ಒಂದು ಮಾಡಿ ನೂರಾರು ಬ್ರಿಡ್ಜಸ್ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಈಗ ಯಾವ ಬ್ರಿಡ್ಜ್ ಮೇಲೆ ಒಡ್ಡಾಡ್ತೀರಿ ನೀವು? ಸಣ್ಣ ಪುಟ್ಟು ನದಿ ಮೇಲೆ, ಅದು ಯಾರು ಮಾಡಿದ್ದು? ಸೊ ಶ್ರೀನಿವಾಸ್ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ. ಪೋರ್ಟ್, ಇಲ್ಲಿ ದೊಡ್ಡ ಪೋರ್ಟ್ ಇದೆ, ಯಾರು ಮಾಡಿದ್ದು? ಕಾಂಗ್ರೆಸ್ನವರು ಮಾಡಿದ್ದು. ಏರ್ಪೋರ್ಟ್ ಯಾರು ಮಾಡಿದ್ದು? ಕಾಂಗ್ರೆಸ್. ಪ್ರತಿ ಒಂದು ಚಿನ್ನ ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ, ಉಡುಪಿನಲ್ಲಿದೆ, ಅದು ಎಲ್ಲನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಆಗಿದೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಕಾಂಗ್ರೆಸ್ ತಂದಿದ್ದು. ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಇಷ್ಟು ಬೆಳಿಬೇಕಾದ್ರೆ 10 ಎಕರೆ 100 ಎಕರೆ ನಮ್ಮ ಸರ್ಕಾರ ಕೊಟ್ಟಿದ್ದು, ನಾವು ಕೊಟ್ಟಿದ್ದು, ಅದನ್ನ ಇವತ್ತು ಬೆಳೆದು ಇಷ್ಟೊಂದು ಕೊಟ್ಟ ಮೇಲೂ ಕೂಡ ಈ ಜನ ಯಾರ ಹತ್ರ ನಮ್ಮ ಜಮೀನು ತಗೊಂಡ್ರು, ಯಾರು ಬ್ಯಾಂಕಿನ ಲಾಭ ತಗೊಂಡ್ರು, ಅವರೇ ನಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದು, ಆ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನ ಪ್ರೈವೇಟ್ ಆಗಿದ್ದು, ಆ ಬ್ಯಾಂಕ್ ಅವರ ಹೆಸರುಗಳು, ಆ ಹೆಸರುಗಳನ್ನ ಅಳಿಸಬೇಕು ಅಂತ ಮೋದಿ ಅವರೆಲ್ಲ ವಿಜಯ್ ಬ್ಯಾಂಕ್, ನಮ್ಮ ಬೇರೆ ಕೆನರಾ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟ, ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ. ಅದೇನಾ ಬ್ಯಾಂಕ್ ಅಂತೆ, ಲೇನಾ ಬ್ಯಾಂಕ್ ಅಂತೆ, ಆ ಬ್ಯಾಂಕ್ ಅಂತೆ. ದೇನಾ ಅಂದ್ರೆ ಗೊತ್ತಲ್ಲ, ಕೊಡೋದು. ಲೇನಾ ಅಂತಂದ್ರೆ ತಗೊಳ್ಳೋದು. ಇದ್ರಾಗೆ ವೈದ್ಯಲಿಂದ ಎಲ್ಲ ಸೇರಿಸ್ಬಿಟ್ಟ. ಅಂದ್ರೆ ಯಾವ ಭಾಗ, ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ, ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು. ಆದರೂ ನನಗೆ ಬಹಳ ನೋವು ಉಂಟಾಗಿದೆ. ಇಂಥ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ. ಬಿಜೆಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ರಿಗೊಬ್ರು ಹೋರಾಟ ಮಾಡ್ತಾರೆ, ಹೊಡೆದಾಡ್ತಾರೆ, ಬಡದಾಡ್ತಾರೆ. ಬಂಧುಗಳೇ, ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಮುಖಂಡರೇ. ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಇವರು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು, ಇವೆಲ್ಲರೂ ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ಇದು ನೀವು ಮರಿಬೇಡಿ. ವೀರಪ್ಪ ಮೊಯ್ಲಿ ಯಾರಿದ್ರು? ಒಬ್ಬರು ಬಡವರು ವಕೀಲರು. ಜನಾರ್ದನ್ ಪೂಜಾರಿ ಯಾರಿದ್ರು? ಅವರು ವಕೀಲರು. ಇಂಥ ಜನರಿಗೆ ಉನ್ನತವಾದಂಥ ಸ್ಥಾನದಲ್ಲಿ ಕೂಡಿಸಿ, ನಿಮಗೆ ಸಹಾಯ ಮಾಡತಕ್ಕಂಥ ಜಾಗದಲ್ಲಿ ಕೂಡಿಸಿ, ಇವತ್ತು ಕಾಂಗ್ರೆಸ್ ಪಾರ್ಟಿ
ಆ ಕೆಲಸವನ್ನ ಮಾಡಿಸಿದೆ ಅವ್ರ ಕೈಯಿಂದ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಮರೆತು ಹೋಗ್ತೇವೆ ಬಹಳ ಬೇಗನೆ. ಇವತ್ತು ಅದಕ್ಕೆ ಬಂಧುಗಳೇ, ನಾನು ನಿಮಗೆ ನಮ್ಮ 5 ಗ್ಯಾರಂಟಿಗಳು ಅದಕ್ಕೆಲ್ಲ ದುಡ್ಡಿಟ್ಟಿದ್ದಾರೆ. ನಾನು ಎಷ್ಟಿಟ್ಟಾರ ಏನಿಲ್ಲ ಹೇಳಕ್ ಹೋಗೋದಿಲ್ಲ. ಅದು ಸುರ್ಜಿವಾಲಾ ಅವರು ತಮ್ಮ ಮಾತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಅವರು ಹೇಳಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಇದು ಆದರೂ ನೆನಪಿಡಿ, ಈ ಗ್ಯಾರಂಟಿಗಳು ನಾವು ಹಿಂದೆ ಮಾಡಿದ ಗ್ಯಾರಂಟಿ ಮಾಡ್ತೀವಿ, ಅಡ್ಡಿ ಇಲ್ಲ, ಅದು ನಿಮ್ಮ ಧರ್ಮ ಕರ್ಮ. ಈಗ ಗೃಹ ಜ್ಯೋತಿ ಇದು ಒಂದು ಹೊಸ ಗ್ಯಾರಂಟಿ ಅಲ್ಲ. 2153 ಕೋಟಿ ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿ ಇದಕ್ಕೆ ಸುಮಾರು 4600 ಕೋಟಿ ರೂಪಾಯಿ. ಅನ್ನಭಾಗ್ಯ ಸುಮಾರು 4890 ಕೋಟಿ. ಆಮೇಲೆ ಶಕ್ತಿ ಇದಕ್ಕೆ ಸುಮಾರು 84.31 ಕೋಟಿ. ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಬೇರೆ ವಾಹನಗಳಲ್ಲಿ ಪ್ರವಾಸ. ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಇಲ್ಲಿ ಕುಂತಂತ ಮಂತ್ರಿಗಳು, ಎಂಎಲ್ಎಗಳು ಸೇರಿ 5 ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ನಾನ್ಯಾಕೆ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ. ದಿನಾ ಪೇಪರ್ನಾಗ ನೋಡಿ ಈ ಗ್ಯಾರಂಟಿ, ಅವನ ಗ್ಯಾರಂಟಿ ಒಂದು ಇಲ್ಲ. 2 ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು? 15 ಲಕ್ಷ ರೂಪಾಯಿ ಎಲ್ಲೋಯ್ತು? ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ, ಡಬಲ್ ಮಾಡ್ತೀನಿ ಅಂತ ಹೇಳ್ದ. ಎಂಎಸ್ಪಿ ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ. ಈ ಗ್ಯಾರಂಟಿಗಳು ಫೇಲ್ ಆದ್ಮೇಲೆ ಈಗ ದಿನಾ ಪೇಪರ್ನಾಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ. ಮೋದಿ ಏನ್ ಹೇಳ್ತಾನೆ, ಬಿಜೆಪಿ ಗ್ಯಾರಂಟಿ ಅಂತ ಹೇಳಲ್ಲ, ಮೋದಿ ಗ್ಯಾರಂಟಿ. ನೀ ಎಲ್ಲಿಂದ ಬಂದಪ್ಪ ಮೋದಿ? ದೇಶ ಇದ್ದಿರ್ತಾನೆ ಮೋದಿ. ಹೀಗೆ ಜನರಿಗೆ ದಿಕ್ಪಾಲ್ ಮಾಡಿಸೋದು, ಭ್ರಮೆ ಹುಟ್ಟಿಸೋದು, ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾರೆ. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು. ಮೊನ್ನೆ ಇದೇ ಪಾರ್ಲಿಮೆಂಟ್ ನಡೆದಿತ್ತು. ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಮ್ಮ ಇವರಿಗೂ ಹೇಳಿದೆ. ನಾನು ಇವರು ನಮ್ಮ ದೇವೇಗೌಡ್ರೆ 91 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ನೀವ್ಯಾಕಿಂತ ವಯಸ್ಸಿಗೆ ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ, ಆದ್ರೆ ನೀವು ಹೋಗಿ ಯಾರ ತೊಡಿ ಮೇಲೆ ಕುಂತಿದ್ರಿ? ಆ ಮೋದಿ ತೊಡಿ ಮೇಲೆ. ಮೋದಿನೂ ಅಲ್ಲಿ ಎದುರುಗಡೆನೇ ಇದ್ರು. ಇವ್ರು ನನ್ನ ಪಕ್ಕದಾಗ 3ನೇ ಸ್ಥಾನದಲ್ಲಿದ್ರು. ನಾ ಹೇಳಿದೆ, ನೀವು ಯಾಕೆ ಹೋಗಿ ಅವ್ರ ತೊಡಿ ಮೇಲೆ ಕುಂತೀರಿ? ಅವಾಗ ಮೋದಿ ನಗ್ತಾ ಇದ್ದ. ನಾನಂದೆ, ನೀ ಎಲ್ಲರಿಗೂ ಮುಗಿಸಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ, ಆದ್ರೆ ನಾ ಏನು ತಿಳ್ಕೊಂಡಿದ್ದೆ, ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ, ಬಿಜೆಪಿ ಸರಿ ಹೋಗಲ್ಲ, ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ. ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ, ನಿಮ್ಮ ಸೆಕ್ಯುಲರ್ ಪಾರ್ಟಿ ಅವ್ರ ಜೊತೆಯಲ್ಲಿ ಹೆಂಗೆ ಹೋಗ್ತಾ ಇದ್ರು? ಅವ್ರು ಆಮೇಲೆ ಈ ಕಾಂಗ್ರೆಸ್ದವ್ರನ್ನ ಮುಗಿಸ್ಬೇಕಂತ ಮಾಡಿರುವ ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದೇ ನಡೀತದೆ. ಅದು ಏನು ನನಗೆ ಗೊತ್ತಿಲ್ಲ. ಅವ್ರ ಹೆಸರು ನಾ ಹೇಳಿದೆ, ಅವ್ರದ್ದು ಇವ್ರದ್ದು ಹೆಸರು ಹೇಳಬೇಡಿ. ಮುಗಿಸ್ತಾರೆ ಅಂತಂದ್ರೆ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಮುಗಿದ್ದಾರೆ. ಇಲ್ಲ ನೀವು ಮುಗಿಬೇಕು, ನಾವು ಮುಗಿಬೇಕು, ಅವಾಗೇ ವಿಜಯ ಸಾಧಿಸಬೇಕಲ್ಲ.
ಎಲೆಕ್ಷನ್ ಗೆಲ್ಲಬೇಕಾದ್ರೆ ಇಬ್ರು ನಿಲ್ತಾರೆ, ಮೂವರು ನಿಂತಿರ್ತಾರೆ, ಮೂವರಲ್ಲಿ ಒಬ್ಬರೇ ಗೆಲ್ಲ ತಾನೆ. ಅದಕ್ಕೆ ಈಗಂತೂ ಅವರು ಬಿಜೆಪಿ ಅವರಿಬ್ರು ಒಂದಾಗಿದ್ದಾರೆ, ಈಗ ಮುದ್ದಾಡ್ತಾ ಇದ್ದಾರೆ. ಆಗ್ಲಿ, ಆದರೆ ನನಗೆ ಈ ಗ್ಯಾರಂಟಿಗಳು, ಈ ಕೊಟ್ಟಂತ ಕೆಲಸ, ಹೇಳದಂತ ಕೊಟ್ಟಂತ ಬಜೆಟ್ ಇದು ನೋಡಿದ ಮೇಲೆ ನನಗನ್ನಿಸ್ತದೆ ಈ ಸಾರಿ ಕರ್ನಾಟಕದಲ್ಲಿ ನಾವು 20 ಸೀಟ್ ಗೆಲ್ತೇವೆ ಅಂತ ಹೇಳಿ ನನಗೆ ನಂಬಿಕೆ ಹುಟ್ಟಿದೆ. 20 ಸೀಟ್. ಇದಕ್ಕೆ ನೀವು ಹೊಣೆ ಇರಬೇಕು. ಬರೀ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ, ಶಿವಕುಮಾರ್ ಅವ್ರು ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, ಮುನಿಯಪ್ಪ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತಿಲ್ಲ. ನೀವು ಬುನಿಯಾದಿ, ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಯಾರ ಕೈಲೇನೂ ಮಾಡಕ್ಕಾಗೋದಿಲ್ಲ. ನಮ್ಮ ಜಯ, ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ, ನಮ್ಮ ಮೇಲೆ ಅಲ್ಲ. ನಾವು ಹಿಂಗೆ ಭಾಷಣ ಮಾಡಬಹುದು, ಮನೆಗೆ ಹೋಗ್ಬೋದು, ಜಯ ಜಯಕಾರ ನೀವು ಹೇಳ್ಬೋದು, ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು. ಅದಕ್ಕೆ ನೀವು ದಯವಿಟ್ಟು ಒಕ್ಕಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟನ್ನು ತರ್ತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮೊದಲು ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು, ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಏನ್ ತನ್ನ ಮನೆಗೋಸ್ಕರ? ಅಥವಾ ಅವ್ರೇನು ಪ್ರಧಾನಮಂತ್ರಿ ಆಗಬೇಕು, ನಾವು ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸಬೇಕು, ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ, ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ಮುದುಗಲ್ ರಂಗರಾವ್ ಇದ್ದಂಗೆ, ಶ್ರೀನಿವಾಸ್ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ, ಅಥವಾ ವೀರಪ್ಪ ಮೊಯ್ಲಿ ಅವರು ಮಾಡ್ದಂಗೆ, ಅಥವಾ ನಮ್ಮ ಪೂಜಾರಿ ಅವರು ಮಾಡ್ದಂಗೆ ನಿಮ್ದು ಏನ್ ಕಾಂಟ್ರಿಬ್ಯೂಷನ್? ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಯಾವುದೂ ಸಿಗಲಿಲ್ಲ. ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇರ್ತಿದ್ರು, ಈಗ ಅದೂ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಸೇರಿ ಏನಿವತ್ತು ಮೋದಿ ಅವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡಿದೆ. ಅಂದ್ರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲ ಅನ್ನೋದ ನಮ್ಮ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿದೆ. ನಾವೇನು ಕೇಳ್ತಾ ಇಲ್ಲ, ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡುವಂತ ಯಾರೂ ಕೇಳಲ್ಲ. ಯಾಕಂದ್ರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ, ಬೇರೆ ಬೇರೆ ಕೆಲಸಕ್ಕೆ ಬೇಕು. ಆದರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಬರಗಾಲ ಸಿಗ್ತಾ ಇಲ್ಲ, ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಶಬುಕಾಶ್ ಬಗ್ಗೆ ಸಿಗ್ತಾ ಇಲ್ಲ. ಇದು ಎಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆಮೇಲೆ ನಾವು ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ, ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ, ಯಾಕಂದ್ರೆ ಇನ್ನೂ ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ. ಆದರೆ ಒಂದು ಗ್ಯಾರಂಟಿ ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದೆ. ಅದು ಯಾವ ಗ್ಯಾರಂಟಿ ಅಂದ್ರೆ, ನಮಗೆ ಈ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ರೈತರಿಗೆ,
ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ. ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ. ನಾವು ಇದು ಹೇಳಿದ್ರೆ ಮೋದಿಯವರು ಅವ್ರು ಗೇಲಿ ಮಾಡ್ತಾರೆ, ಇವರು ಲೀಡರ್ ಆಗಕ್ಕೆ ಹೊಂಟಾರೆ, ರೈತರು ಇವರೆಲ್ಲ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು, ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನ ಸೇರಿಸಿಕೊಂಡು ಹೇಳ್ತೀನಿ, ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ. ಇದು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ, ಯಾವ ಜಾತಿ ಹೆಣ್ಣು ಮಕ್ಕಳಿರಲಿ, ಅವರು ಯಾವ ಧರ್ಮದ ಹೆಣ್ಣು ಮಕ್ಕಳಿರಲಿ, ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ. ಸಂವಿಧಾನ ಬರೆದ ಮೇಲೆ, ಸಂವಿಧಾನ ಕೊಟ್ಟ ಮೇಲೆ ಆ ಹೆಣ್ಮಕ್ಕಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. ಅವರ ತತ್ವದ ಪ್ರಕಾರ ಹೋದರೆ, ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು. ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ. ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಹೆಣ್ಣು ಮಕ್ಕಳಿಗೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ. ಜವಾಹರ್ಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಮಹಾತ್ಮ ಗಾಂಧಿಯವರು, ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗಿ ನಮ್ಮ 51% ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ. ಇದನ್ನು ತಿಳ್ಕೊಳ್ಬೇಕು ನೀವು. ಬಹಳ ಜನರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಇದು ಆಟೋಮೆಟಿಕ್. ಮುಂದುವರೆದಂತ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ. 60 ವರ್ಷದಿಂದ, 70 ವರ್ಷದಿಂದ. ಅದು US ಇರಬಹುದು, UK ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಕೆನಡಾ ಇರಬಹುದು, ಯಾವುದೇ ದೇಶದೊಳಗೆ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ. ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು. ಅಮೆರಿಕದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವಸಿನ ಮೇಲೆ ಕೊಟ್ಟರು. ನಿಗ್ರೋಗಳಿಗೂ ವೋಟಿಂಗ್ ಇರಲಿಲ್ಲ. ಆದರೆ ನಾವು ಹೆಣ್ಣು, ಗಂಡು, ಬಡವರು, ಶ್ರೀಮಂತರು ಎಲ್ಲರಿಗೂ ಸರಿಸಮಾನವಾದಂತ ಹಕ್ಕನ್ನ ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ. ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸಬೇಕು, ಡೆಮಾಕ್ರಸಿ ಉಳಿಸಬೇಕು, ಆಮೇಲೆ ಸಂವಿಧಾನ ಮುಖ್ಯ, ಅದು ನೀವು ಉಳಿಸಬೇಕು ಅಂತ ಹೇಳಿ ನಿಮ್ಮನ್ನ ಕೇಳಿಕೊಂಡು, ಕಾಂಗ್ರೆಸ್ ಪಕ್ಷದಿಂದಲೇ ಇದು ಸಾಧ್ಯ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯತೆ. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು, ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ. ಮುಂದೆ ಚುನಾವಣೆನೂ ಆಗೋದಿಲ್ಲ. ನಾನು ಇದನ್ನ ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ. ಯಾಕಂದ್ರೆ ಆ ಚುನಾವಣೆ ಕಡೆ, ಡೆಮಾಕ್ರಸಿ ಕಡೆ, ಸಂವಿಧಾನ ಕಡೆ ಅವರ ಲಕ್ಷ್ಯ ಇಲ್ಲ. ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಅವರ ಸರ್ವ ಪ್ರಯತ್ನ ನಡೆದಿದೆ. ಎಲ್ಲ ಆಟೋನಮಸ್ ಬಾಡಿಗೆ ಕಂಟ್ರೋಲ್, ಮೀಡಿಯಾ ಮೇಲೆ ಕಂಟ್ರೋಲ್, ಪ್ರೆಸ್ ಮೇಲೆ ಕಂಟ್ರೋಲ್, ಜುಡಿಷರಿ ಮೇಲೆ ಕಂಟ್ರೋಲ್, ಇಡಿ, ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್. ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನ ಆಳಕ್ಕೆ ಹೊಂಟಿದ್ದಾನೆ. ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ. ದೇಶದ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ, ಈಗೂ ತಗೊಳ್ತೇವೆ, ಮುಂದೂ ತಗೊಳ್ತೇವೆ. ನಾವು ಅವ್ರಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ನಮ್ಮಲ್ಲಿದೆ ಅನ್ನತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಿಜವಾಗ್ಲೂ ತಾವು ಈ ಕಾರ್ಯಕರ್ತರ ಸಭೆ ಬಹಳ ಒಳ್ಳೆ ರೀತಿಯಿಂದ ನೆರವೇರಿಸಿದ್ದೀರಿ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಇದು ಬಹಳ ಸಂತೋಷ. ಯಾಕಂದ್ರೆ ಇದು ಒಂದು ಮೂಲಿ ಒಳಗಿಟ್ಟಿರಿ, ಯಾಕೆ ಗೊತ್ತಾಗಿಲ್ಲ ಶಿವಕುಮಾರ್. ನಾವೆಲ್ಲಿ ಬೀದರ್, ಗುಲ್ಬರ್ಗ, ಮಂಗಳೂರು ಯಾವ ಕಡೆ, ಈ ಕಡೆ ಮುಂದಕ್ಕೆ ಹೋದ್ರೆ ಸಮುದ್ರ,
ಆ ಕಡೆ ಇಷ್ಟು ದೂರಿದ್ದ ಒಂದು ಮೂಲೆಯಲ್ಲಿದ್ದರೂ ಸಾವಿರಾರು ಜನ ಇವತ್ತು ನೀವು ಬಂದಿರಿ ಕಾಂಗ್ರೆಸ್ ಪಾರ್ಟಿಗೆ ಒಕ್ಕೂಡ್ಸಕ್ಕೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಯಾರು ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ, ಡಿಸಿಸಿ ಪ್ರೆಸಿಡೆಂಟ್ ಇರ್ಬೋದು, ಲೋಕಲ್ ಕಾರ್ಯಕರ್ತರು ಇರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.